In the class practice test 1 ಅನ್ನು ನಾವು ಸಾಲ್ವ್ ಮಾಡೋಣ. We have 15 questions ಇದೆ. We'll go to first question. Find out the next term of the sequence given below. ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ ನಂಬರ್ ಸೀರೀಸ್, ಅದನ್ನು ನೆಕ್ಸ್ಟ್ ಟರ್ಮ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಏನು ಸೀರೀಸ್ ಕೊಟ್ಟಿದ್ದಾರೆ? 12 3 -6 ರೈಟ್. ನೆಕ್ಸ್ಟ್ ಟರ್ಮ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಟರ್ಮ್ನ ಫೈಂಡ್ ಔಟ್ ಹೇಗೆ ಮಾಡ್ತೀವಿ? ಫಸ್ಟ್ ಟೇಕ್ ದ ಡಿಫ್ರೆನ್ಸ್, ವಿಲ್ ಗೆಟ್ ದ ಡಿಫ್ರೆನ್ಸ್. ಡಿಫ್ರೆನ್ಸ್ ಅಂದರೆ ಏನು? ಈ ಕಳಿಬೇಕು. 12ಇಂದ 3ನ ಕಳೀರಿ, ಎಷ್ಟು ಬರುತ್ತೆ? 3. ಅಗೇನ್ 3ಇಂದ -6ನ ಕಳೀರಿ. ಡಿಫ್ರೆನ್ಸ್ ಇನ್ ದ ಸೆನ್ಸ್ ಸಬ್ಸ್ಟ್ರಾಕ್ಟ್ ಮಾಡಿ. 3 ಮೈನಸ್ ಆಫ್ -6 ಈ ಥರ ಬರ್ಕೊತೀವಿ ನಾವು, ಯಾಕಂದರೆ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 3 + 6 is 9. ಅಗೇನ್ ಇಯರ್ ಇಟ್ ಈಸ್ 9. ಸೊ ಈಗ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ನ ಕನ್ಸಿಡರ್ ಮಾಡ್ಕೊಳ್ಳಿ. 15 -15 -9 ಆ್ಯಂಡ್ -12 ಇದೆ. ಬಟ್ ನಮ್ಗೆ ಸೀರೀಸ್ ಕಂಪ್ಲೀಟ್ ಆಗಬೇಕು ಅಂದರೆ ಇಲ್ಲಿ ಏನು ಬರಬೇಕು? 9 ಬರಬೇಕು. ಸೊ -6ಗೆ -6ಇಂದ ಎಷ್ಟನ್ನು ಕಳೆದ್ರೆ ನಮಗೆ ಏನು ಬರುತ್ತೆ? 9 ಬರುತ್ತೆ ಅಂತಕ್ಕಂಥದ್ದು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಈಗ ಸೊ -6 ಇದೆ. ಈಗ 15ನ ಕಳೆದ್ರೆ ಏನಾಗುತ್ತೆ? ಅವಾಗ ಓನ್ಲಿ +15 ತೊಗೊಂಡ್ರೆ ಇಲ್ಲಿ ಮೈನಸ್ ಆಯಿತು, -24 ಮೈನಸ್ ಆಯಿತು. ಬಟ್ ಇಟ್ ಇಸ್ ನಾಟ್ ಸೀರೀಸ್ ಆಫ್ 9. ಹಾಗಾಗಿ -15 ತೊಗೊಂಡು ನೋಡಿ, -6 ಇದೆ. ಮೈನಸ್ ಮಾಡಬೇಕು ಯಾವುದನ್ನು? -15ನ. ಓಕೆ, ಸೊ ಮೈನಸ್ ಇಂಟು ಮೈನಸ್ ಅವಾಗ ಏನಾಗುತ್ತೆ? ಪ್ಲಸ್ -6 + 15. ಇದನ್ನು ನಾವು ಡಿಫ್ರೆನ್ಸ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ? ಆನ್ಸರು 9 ಬರುತ್ತೆ. ಹಾಗಾಗಿ -15 ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಲ್ ಗೋ ಟು ನೆಕ್ಸ್ಟ್ ಕ್ವಶನ್ ನಾವು. ಓಕೆ, ಸೆಕೆಂಡ್ ಕ್ವಶನ್ ಏನು ಹೇಳುತ್ತೆ? ಸೆಕೆಂಡ್ ಕ್ವಶನ್, 2 taps ಕ್ಯಾನ್ ಫಿಲ್ ದ ಟ್ಯಾಂಕ್ ಇನ್ 10 minutes or 10 hours and 15 hours respectively. Find out the time taken to fill the tank when both the taps are turned on simultaneously. ಸೊ ಅಂದರೆ ಈಗ ಇಲ್ಲಿ 2 taps ಇದೆ. ಕನ್ಸಿಡರ್ ಟ್ಯಾಪ್, ದಿಸ್ ಆಸ್ ಎ ಟ್ಯಾಪ್ ಎ. ಅಗೇನ್ ದೇರ್ ಇಸ್ ಒನ್ ಮೋರ್ ಟ್ಯಾಪ್. ಅಂದರೆ 2 ಟ್ಯಾಪ್ಸ್ ಇದ್ದಾವೆ. 2 ಟ್ಯಾಪ್ಸು ಒಂದು ಟ್ಯಾಂಕ್ನ ಫಿಲ್ ಮಾಡಬೇಕು. ಓಕೆ, ಕಂಡೀಷನ್ ಹೇಗೆ? ಫಸ್ಟು ಟ್ಯಾಪ್ ಎನ ನಾವೇನಾದರೂ ಫಿಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಓನ್ಲಿ ವಿತ್ ಟ್ಯಾಪ್ 1 ಅಥವಾ ಟ್ಯಾಪ್ ಎ ಇಂದ ತೊಗೊಂಡ್ರೆ ಟ್ಯಾಪ್ ಎ ಕ್ಯಾನ್ ಫಿಲ್ ಇಟ್ ಇನ್ 10 hours ರೈಟ್. ಅದೇ ಥರ ನೀವು ಟ್ಯಾಪ್ ಬಿ ಒಂದನ್ನೇ ಕನ್ಸಿಡರ್ ಮಾಡಿ, ಅಂದರೆ ಟ್ಯಾಪ್ ಎನ ಆಫ್ ಮಾಡಿ ಟ್ಯಾಪ್ ಬಿನ ಆನ್ ಮಾಡಿದ್ರೆ, ಟ್ಯಾಪ್ ಬಿ ಒಂದೇ ನಮಗೆ ಫಿಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದೆಷ್ಟು ತಗೊಂತೆ? ಟ್ಯಾಪ್ ಬಿ ಈಸ್ ಫಿಲ್ ಇಟ್ ಇನ್ 15. ಟ್ಯಾಪ್ ಬಿ ಈಸ್ ಫಿಲ್ ಇಟ್ ಇನ್ 15 hours ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಏನು ಹೇಳ್ತಿದ್ದಾರೆ ಅವರು? ಎರಡನ್ನೂ ಅಟ್ ಎ ಟೈಮ್ ಫಿಲ್ ಮಾಡಲಿಕ್ಕೆ ನಾವೇನಾದರೂ ಆನ್ ಮಾಡಿದ್ರೆ, ಎರಡನ್ನೂ ಅಟ್ ಎ ಟೈಮ್ ಫಿಲ್ ಮಾಡಲಿಕ್ಕೆ 2 ಟ್ಯಾಪ್ಸ್ನ ಆನ್ ಮಾಡಿದ್ರೆ ಈ ಟ್ಯಾಂಕ್ನ ಎಷ್ಟರಲ್ಲಿ ಫಿಲ್ ಮಾಡುತ್ತೆ ಇದು ಅಂತ ಕ್ವಶನ್ ಕೇಳಿದ್ದಾರೆ. ರೈಟ್, ಹೌ ವಿಲ್ ಸಾಲ್ವ್ ದಿಸ್? ಈ ಕ್ವಶನ್ನ ನಾವು ಟೈಮ್ ಆ್ಯಂಡ್ ವರ್ಕ್ ಫಾರ್ಮುಲಾ ತೊಗೊಂಡೆ ಮಾಡ್ಬೋದು. ಓಕೆ, ಫಾಸ್ಟಾಗಿ ಟೈಮ್ ಆ್ಯಂಡ್ ವರ್ಕ್ ಫಾರ್ಮುಲಾ. ಅದು ಟೈಮ್ ಆ್ಯಂಡ್ ವರ್ಕ್ ಫಾರ್ಮುಲಾ ಏನಿದೆ? ಇಫ್ ಎ ಕ್ಯಾನ್ ಡೂ ಎ ವರ್ಕ್ ಇನ್ 10 days, ಬಿ ಕ್ಯಾನ್ ಡೂ ಎ ವರ್ಕ್ ಇನ್ 15 days ಅಂತ ಕೊಟ್ಟಾಗ ನಾವೇನು ಮಾಡ್ತೀವಿ? ವಿಲ್ ಟೇಕ್ ದ ಫಾರ್ಮುಲಾ ಆ್ಯಸ್ XY ಡಿವೈಡೆಡ್ ಬೈ X + y ನ ಫಾರ್ಮುಲಾ ಯೂಸ್ ಮಾಡ್ತೀವಿ. ರೈಟ್. ಸೊ ಇದಕ್ಕೆ ಈಗ ಅಗೇನ್ ಇದನ್ನು ಕೂಡ ಎ ಈಸ್ 10, ಬಿ ಈಸ್ 15 ಇದೆ. ಟೇಕ್ ಹಿಯರ್ 10 15 10 × 15 ಡಿವೈಡೆಡ್ ಬೈ 10 + 15 ಮಾಡಿ ಎಷ್ಟು ಬರುತ್ತೆ ನೋಡಿ? 10 × 15 ಡಿವೈಡೆಡ್ ಬೈ 10 + 15 ಎಷ್ಟು? 25. ಸೊ 5 3s 5 5s 5 1s 5 2s 3 2s 6 is the right answer. Option B is the right answer. We'll go to next question. ಇವಾಗ solve the given expression. ಏನು ಕೊಟ್ಟಿದ್ದಾರೆ? 2.9 into 7.05 into square root of 256 divided by 4 square divided by ಏನು ಕೊಟ್ಟಿದ್ದಾರೆ? 4 square. How we will solve this? ನಮಗೆ ಪಾಯಿಂಟ್ಸ್ ಇದೆ, 2.9 ಇದೆ ಮತ್ತು 7.05 ಇದೆ. 256 ಸ್ಕ್ವೇರ್ ಡಿವೈಡ್ ಬೈ 4 ಸ್ಕ್ವೇರ್. ಇದನ್ನು ನಾವು ಹೇಗೆ ಮಾಡ್ಬೋದು? 2.9 ಇಂಟು 705 ಇಂಟು 256ನ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕು. 256 ಸ್ಕ್ವೇರ್ ರೂಟ್ ಬಂದುಬಿಟ್ಟು 16 ಆಗುತ್ತೆ. ಯು ಶುಡ್ ನೋ ಅಪ್ ಟು 25ವರೆಗೂ ಸ್ಕ್ವೇರ್ಸ್ನ ಮತ್ತು ಸ್ಕ್ವೇರ್ ರೂಟ್ಸ್ನ ನೀವು ಕಲೀರಿ. ಓಕೆ, ಸೊ ದಟ್ ಯು ಕ್ಯಾನ್ ಸಾಲ್ವ್ ಆ್ಯಸ್ ಫಾಸ್ಟ್ ಆ್ಯಸ್ ಪಾಸಿಬಲ್. ಓಕೆ, ಸೊ 256ದು ಸ್ಕ್ವೇರ್ ರೂಟ್ ಏನಾಯಿತು? 16 ಡಿವೈಡೆಡ್ ಬೈ 4 4s 16 ಮತ್ತು ಇಲ್ಲಿ 4 ಸ್ಕ್ವೇರ್ 16 ಬಂತು. ಸೊ ದಿಸ್ 16 ವಿಟ್ ಗೆಟ್ ಕ್ಯಾನ್ಸಲ್. ನಮಗೇನು ಉಳಿತು?
2.9 ಇಂಟು 7.05. ಸೊ ಏನು ಉಳಿದಿದೆ 2.9 ಇಂಟು 7.05. ಓಕೆ, ಇದನ್ನು ನೀವು ಪಾಯಿಂಟ್ನ ತೆಗೆದು ಬರ್ಕೊಂಡ್ರೆ ಏನಾಗುತ್ತೆ ನೋಡಿ, 29 ಇಂಟು 705 ಡಿವೈಡೆಡ್ ಬೈ, ಇಲ್ಲಿ ಒಂದು ಸಂಖ್ಯೆ ಆದಮೇಲೆ ಪಾಯಿಂಟ್ ಇದೆ, ಇಲ್ಲಿ 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇದೆ. ಸೊ ಟೋಟಲ್ ಯು ಗೆಟ್ 3 zeros ಇನ್ ದ ಡಿನಾಮಿನೇಟರ್, ರೈಟ್. ಇದು ನಾವು ಹೇಗೆ ಮಾಡ್ಬೋದು, ಇದನ್ನ ಕಂಪ್ಲೀಟಾಗಿ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಲಿಕ್ಕೆ ಹೋದರೆ ಯು ವಿಲ್ ಗೆಟ್ ಸಮ್ ಟೈಮ್. ಓಕೆ, ಹಾಗಾಗಿ ಏನು ಮಾಡಿ 29ನ 30 - 1 ಅಂತ ಬರ್ಕೋಬೋದಾ. ಓಕೆ, 30 - 1 ಅಂದರೆ ವೆರಿ ಸಿಂಪಲ್, 705ನ 30 ಮಾಡಲಿಕ್ಕೆ ಈಸಿ ಅಲ್ವಾ. 5 3s 15. ಸೊ 1 ಇಲ್ಲಿ ಬರುತ್ತೆ, 7 3s 21, 1 0 ಆ್ಯಡ್ ಮಾಡ್ತೀವಿ. ಸೊ ಇದರಲ್ಲಿ 30 ಟೈಮ್ಸ್ ಮಾಡಿದ್ರೆ ಇಷ್ಟು ಬರುತ್ತೆ, 21,150. ಇದನ್ನ 1 ಟೈಮಲ್ಲಿ ಕಳಿಬೇಕು. ಸೊ 705ನ ಮೈನಸ್ ಮಾಡಿ, ಯು ವಿಲ್ ಗೆಟ್ ದಟ್ ರಿಕ್ವೈರ್ಡ್ ಆನ್ಸರ್ 5 4 11 minus 7, again here it is 4, then here it is 0 2, right. ಎಷ್ಟು ಬಂತು 20,445. ಬಟ್ ನಮಗೀಗೇನು ಡಿನಾಮಿನೇಷನ್ ಎಷ್ಟಿದೆ 1000 ಇದೆ, ಹಾಗಾಗಿ 3 digits ಆದಮೇಲೆ ನಾವು ಪಾಯಿಂಟ್ ಇಡಬೇಕು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್. ವಿಲ್ ಗೋ ಟು ನೆಕ್ಸ್ಟ್ ಕ್ವಶನ್. ಸಿ lowest common multiple, that's the LCM of two numbers, is 1134 and highest common factor HCF is 18. If one of the number is 162, find out the other numbers. ಇಲ್ಲಿ ನಿಮಗೆ LCM and HCF ಫಾರ್ಮುಲಾಸ್ ಗೊತ್ತಿರಬೇಕು. ಇದರಲ್ಲಿ ಒಂದು ಸಿಂಪಲ್ ಫಾರ್ಮುಲಾ ಇದೆ, ಭಾಳ ಈಸಿ ಪ್ರಾಬ್ಲಮ್ ಇದು. ಓಕೆ, ಯು ಕ್ಯಾನ್ ಸಾಲ್ವ್ ಇಟ್ ವಿತಿನ್ ಎ ಮಿನಿಟ್. ಹೇಗೆ ಫಾರ್ಮುಲಾ, ಐ ರೈಟ್ ಡೌನ್ ಫಾರ್ಮುಲಾ ಇಯರ್. ಈ ಫಾರ್ಮುಲಾನ ನೀವು ಯಾವಾಗ ನೆನ್ಪಿಟ್ಕೋಬೇಕು. ಫಾರ್ಮುಲಾ ಏನು ಹೇಳುತ್ತೆ ಅಂದರೆ, the product of two numbers is equals to product of their HCF and LCM. Product of their HCF and LCM ಅಂದರೆ ಯಾವುದಾದ್ರು ಎರಡು ನಂಬರ್ಸ್ ಇದ್ದಾವೆ, ಎಕ್ಸ್ ಆ್ಯಂಡ್ ವೈ ಇದೆ ಅಂದರೆ, ಸಪೋಸ್ ಎಕ್ಸ್ ವೈ ಎರಡು ನಂಬರ್ಸ್ ಇದೆ ಅಂದರೆ ಯಾವ ಥರ ಬರುತ್ತೆ, ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್. ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್, ಎಕ್ಸ್ ಇಂಟು ವೈ ಈಸ್ ಈಕ್ವಲ್ಸ್ ಟು, ಇಲ್ಲಿ ಪ್ರಾಡಕ್ಟ್ ಆಫ್ ದೇರ್ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಅಂತ ಹೇಳಿದ್ದಾರೆ. ಅಂದರೆ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್. ಈ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು ಫ್ರೆಂಡ್ಸ್. ಓಕೆ, ಎವ್ರಿ ಟೈಮ್ ನಾನು ಇಷ್ಟು ಕಂಪ್ಲೀಟಾಗಿ ಬರೆಯಲ್ಲ, ಐ ವಿಲ್ ಜಸ್ಟ್ ರೈಟ್ ಡೌನ್ ದ ಫಾರ್ಮುಲಾ. ಓಕೆ, ವಿ ಹ್ಯಾವ್ ಟು ಗೋ ಫಾಸ್ಟ್. ಟಾರ್ಗೆಟು ಓನ್ಲಿ 1 minute, ಹಾಗಾಗಿ ನಮಗೆ ಫಾರ್ಮುಲಾಸ್ನ ನಾವು ಜಾಸ್ತಿ ಪರ್ಫೆಕ್ಟ್ ಇರಬೇಕು ಫಾರ್ಮುಲಾಸ್ದಲ್ಲಿ. ಫೈನ್. ಇವಾಗ ಬನ್ನಿ, ಎಕ್ಸ್ ಆ್ಯಂಡ್ ವೈ ಏನು ಕೊಟ್ಟಿದ್ದಾರೆ, 2 ನಂಬರ್ಸ್ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಇಫ್ ಇನ್ ದಟ್ ಒನ್ ನಂಬರ್ ಈಸ್ 162, ಸೊ ಹಾಗಾಗಿ ಒಂದು ನಂಬರ್ ಗೊತ್ತಿಲ್ಲ, ಎಕ್ಸ್ ಅಂತ ಬರ್ಕೊಳ್ಳಿ. ಇನ್ನೊಂದು ನಂಬರ್ ಏನಿದೆ 162. ಎಚ್ ಸಿ ಎಫ್ ಕೊಟ್ಟಿದ್ದಾರೆ, ಎಚ್ ಸಿ ಎಫ್ ಈಸ್ 18 ಆ್ಯಂಡ್ ಎಲ್ ಸಿ ಎಮ್ ಈಸ್ 1134. ಎಷ್ಟಿದೆ 18 ಇಂಟು 1134. ಈಗ ನಮಗೆ ಎಕ್ಸ್ ಬೇಕಂದ್ರೆ ಏನು ಮಾಡ್ತೀವಿ, 162ನ ಆ ಕಡೆ ಕಳಿಸ್ತೀವಿ. 18 ಇಂಟು 1134 ಡಿವೈಡೆಡ್ ಬೈ 162. ನಾವು ಸಿ ಇಲ್ಲಿ ಬಂದಾಗೆ ಇದು ಸಿಂಪಲ್ ಮಲ್ಟಿಪ್ಲಿಕೇಶನ್. ಹೌ ಯು ವಿಲ್ ಡೂ ದ ಮಲ್ಟಿಪ್ಲಿಕೇಶನ್. ಓಕೆ, ಯು ಕ್ಯಾನ್ ಸಿ ನಾವು ಈಗ ಇಲ್ಲಿ ನಿಮಗೆ ಡಿವಿಸಿಬಿಲಿಟಿ ರೂಲ್ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ. ಡಿವಿಸಿಬಿಲಿಟಿ ರೂಲ್ಸ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಡಿವಿಸಿಬಲ್ ಬೈ 2, ಡಿವಿಸಿಬಲ್ ಬೈ 3, ಡಿವಿಸಿಬಲ್ ಬೈ 4, 5, 6 ಅಪ್ ಟು 11ವರೆಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ವೀಡಿಯೋಸಲ್ಲಿ. ನೀವು ನೋಡದೇ ಇದ್ದರೆ ಹೋಗಿ ಆ ವೀಡಿಯೋಸ್ನ ನೋಡ್ಕೊಂಬನ್ನಿ. ನಾವು ಹೌ ಸಿಂಪಲ್ ವಿ ಕ್ಯಾನ್ ಡೂ ದಿಸ್. ನಾವು ಸಿ 18 ಅಂತಕ್ಕಂಥದ್ದು 3ಇಂದ ಡಿವೈಡ್ ಆಗುತ್ತೆ. 3ಇಂದ ಡಿವೈಡ್ ಆಗಬೇಕು ಅಂದರೆ ಏನು ಕಂಡೀಷನ್ ಇರುತ್ತೆ, ಸೊ ಟೋಟಲ್ ಅವನ್ನ ಆ್ಯಡ್ ಮಾಡಬೇಕು. ಇಫ್ ಇಟ್ ಇಸ್ ಡಿವಿಸಿಬಲ್ ಬೈ 3 ಅದು ಡಿವಿಸಿಬಲ್ ಆಗುತ್ತೆ, ಇಲ್ಲಾಂದರೆ ಡಿವಿಸಿಬಲ್ ಆಗಲ್ಲ ಅಂತ ಅರ್ಥ. ಓಕೆ, ಸ್ಟಾರ್ಟಿಂಗಲ್ಲಿ ನಿಮಗೆ ಸೊ ಇಫ್ ಯು ಫೀಲ್ ಫಾಸ್ಟ್ ಸಿಂಪಲಾಗಿ ಮಾಡೋಣ. 2ಲೇ ತೊಗೊಳ್ಳೋಣ. 2 9s 18. ಓಕೆ, 2 9s 18, 2 8s 16, 2 1s 2, ರೈಟ್. ಹಾಗೆ 9 1s 9, 9 9s 81, ರೈಟ್. ಆ್ಯಂಡ್ ಎಷ್ಟು ಉಳಿತು 1134 ಡಿವೈಡೆಡ್ ಬೈ 9. ಸೊ 9 1s 9, ಎಷ್ಟು ಉಳಿತು 23 ಆಯಿತು. ಕರೆಕ್ಟಾ? 9 2 18, 5 ಉಳಿತು 54 ಆಯಿತು. 9 6 54. ಸೊ ಆನ್ಸರ್ ಈಸ್ 126. ವಾಟ್ ಇಸ್ ಆನ್ಸರ್? ಇಟ್ ಈಸ್ 126. ಕ್ಲಿಯರ್ ಫ್ರೆಂಡ್ಸ್? ಓಕೆ,
ಸೊ ನೀವು ಸಿಂಪ್ಲಿಫಿಕೇಷನಲ್ಲಿ ಯು ಹ್ಯಾವ್ ಟು ಬಿ ವೆರಿ ಫಾಸ್ಟ್. ಫಾರ್ ಎಕ್ಸಾಂಪಲ್ 18 ಇಂಟು 1134 ಇದೆ ಡಿವೈಡೆಡ್ ಬೈ 162 ಇದೆ, ರೈಟ್. ಸೊ ಇದನ್ನು ನಾನು ಇನ್ನೂ ಇಫ್ ಯು ವಾಂಟ್ ಟು ಡೂ ಫಾಸ್ಟ್ ಅಂದರೆ ಏ ಥರ ನಾವು ಮಾಡ್ಬೋದು ಅಂತ ನಿಮ್ಗೆ ಏನಾದ್ರು ಡೌಟ್ ಬಂತಂದರೆ ಯು ಕ್ಯಾನ್ ಟ್ರೈ ಇಟ್ ಇನ್ ಎ ಡಿಫ್ರೆಂಟ್ ವೇಸ್. ಹೌ ವಿ ಕ್ಯಾನ್ ಟ್ರೈ ಇನ್ ಎ ಡಿಫ್ರೆಂಟ್ ವೇಸ್? ಸಿ 9, ಓಕೆ, ಇಫ್ ಯು ಕನ್ಸಿಡರ್ 9 1s 9, 9 2s 18 ದೊಡ್ಡದಾಗುತ್ತೆ, ಓಕೆ. 9 1s 9, ಇಲ್ಲಿ ನೋಡಿ ಡೈರೆಕ್ಟಾಗಿ 9 ತೊಗೊಳ್ಳಿ, 9 1s 9, 7 ಉಳಿತು 78 ಆಯಿತು, ಓಕೆ. ಸೊ 9 8s 72, 9 2s 18, ರೈಟ್. 2 1s 2 9s, ಓಕೆ. ಅಗೇನ್ 9, ಇಲ್ಲಿ 126 ಬಂತು. ಸೊ 126 ಇಸ್ ದ ರೈಟ್ ಆನ್ಸರ್, ಓಕೆ. ನೆಕ್ಸ್ಟ್ ವಿಲ್ ಗೋ ಟು next problem. Here A can do a piece of work in 15 days and B can do a work in 30 days. Again already ನಾನು ನಿಮಗೆ ಹೇಳಿದ್ದೀನಿ ಇದನ್ನ ಫಾರ್ಮುಲಾ x into y divided by x plus y. This is 15 ಟುಗೆದರ್, ಯಾಕಂದರೆ ಇಬ್ಬರು ಒಟ್ಟಿಗೆ ಸೇರಿ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಕೇಳಿದರೆ 15 into 30 divided by 15 plus 30, ರೈಟ್. ಓಕೆ, ಈಗ ನೋಡಿ 15 into 30, 15 plus 30 is to 45, 15 1s 15 3s 3 1s 3 10s. ಸೊ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಇಬ್ಬರು ಸೇರಿಕೊಂಡು? 10 ಡೇಸಲ್ಲಿ ದೇ ವಿಲ್ ಕಂಪ್ಲೀಟ್ ದ ವರ್ಕ್, ಓಕೆ ಫೈನ್. ನೆಕ್ಸ್ಟ್ ಕ್ವಶನ್, ಚೂಸ್ ದ ಮೋಸ್ಟ್ ಅಕ್ಯುರೇಟ್ ನ್ಯೂಮೆರಿಕಲ್ ವ್ಯಾಲ್ಯೂ ಫಾರ್ ದ ಗಿವನ್ ಫ್ರಾಕ್ಷನ್. ಅಂದರೆ 2/3 ಇದೆ, 2/3ನ ಫ್ರಾಕ್ಷನಲ್ಲಿ ಬರೀರಿ ಅಂತ ಹೇಳಿ ಕೇಳಿದ್ದಾರೆ. ಏನು ಕೇಳಿದ್ದಾರೆ? 2/6ನ ಫ್ರಾಕ್ಷನಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಇಫ್ ಯು ಸಾಲ್ವ್ ದಿಸ್ ಏನಾಗುತ್ತೆ? 0.31s ಅವಾಗ 20 ಆಯಿತು, 3 6s 18, ಅಗೇನ್ 20 ಬರುತ್ತೆ, 2 ಉಳಿಯುತ್ತೆ, 20 ಬರುತ್ತೆ. ಇಟ್ ವಿಲ್ ಕಂಟಿನ್ಯೂ ಲೈಕ್ ದಿಸ್, ರೈಟ್. ಓಕೆ, ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಬಟ್ ಇಫ್ ಯು ಟೇಕ್ ಇನ್ ಅ ವೆಕ್ಟರ್ ಕ್ವಾಂಟಿಟಿ, ಇಫ್ ಯು ಎಸ್ ರೈಟ್ ಇಟ್ ಲೈಕ್ ದಿಸ್, ನಿಮಗೆ ಈ ಥರ ಬರ್ತಿತ್ತು ಆಪ್ಷನಲ್ಲಿ ಅಂದರೆ 0.6 ಇದು ವೆಕ್ಟರ್ ಫಾರ್ಮ್, ಓಕೆ. ಈ ಸಿಂಬಲ್ ಏನಂತಂದರೆ ಯು ಹ್ಯಾವ್ ಟು ಚೂಸ್ ದಿಸ್ ಆನ್ಸರ್, ಕ್ಲಿಯರ್? ಓಕೆ. ನೆಕ್ಸ್ಟ್ ಕ್ವಶನ್, ಎ ಐಟಮ್ ಈಸ್ ಪರ್ಚೇಸ್ಡ್ ಫಾರ್ ₹140 ಆ್ಯಂಡ್ ಸೋಲ್ಡ್ ಫಾರ್ 168. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ದ ಪ್ರಾಫಿಟ್ ಅಂತ ಕೇಳಿದ್ದಾರೆ. ಸೊ ಕಾಸ್ಟ್ ಪ್ರೈಸ್ ಈಸ್ ಗಿವನ್, ದಟ್ ಇಸ್ ದ ಪರ್ಚೇಸ್ಡ್ ಪ್ರೈಸ್ ₹140 ಅಂತ ಕೊಟ್ಟಿದ್ದಾರೆ. ಅಗೇನ್ selling price, what is given? Selling price is equals to ₹168, ಓಕೆ. ನಿಮ್ಗೆ ಏನು ಕೇಳಿದ್ದಾರೆ ಅವರು? ಪರ್ಸೆಂಟೇಜ್ ಆಫ್ ಪ್ರಾಫಿಟ್ನ ಕೇಳಿದ್ದಾರೆ. ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಫಾರ್ಮುಲಾ ಗೊತ್ತಿದ್ರು ಕೂಡ ಸಾಕು. ಹೇಗೆ? ಫಾರ್ ಎಕ್ಸಾಂಪಲ್, ಇಫ್ ಯು ನೋ ದಟ್ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ಸ್ ಟು, ಓಕೆ, ಇಫ್ ಯು ಫಾರ್ಮುಲಾ ಆಫ್ ಕಾಸ್ಟ್ ಪ್ರೈಸ್ ಅಥವಾ ಸೆಲ್ಲಿಂಗ್ ಪ್ರೈಸ್ ನಿಮ್ಗೇನೇ ಗೊತ್ತಿರಲಿ, ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ನಿಮಗೆ ಪ್ರಾಫಿಟ್ ಅಂತ ಕೇಳಿದರೆ ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ, ಕಾಸ್ಟ್ ಪ್ರೈಸ್ ಗೊತ್ತಿದೆ, ಓಕೆ. ನಿಮ್ಗೆ ಇನ್ನೂ ಫಾರ್ಮುಲಾ ಕಷ್ಟ ಆಗುತ್ತೆ ಅಂದರೆ, ಸಿ ಇಫ್ ಯು ಟೇಕ್ ದ ಡಿಫ್ರೆನ್ಸ್, ಸೆಲ್ಲಿಂಗ್ ಪ್ರೈಸಲ್ಲಿ ಕಾಸ್ಟ್ ಪ್ರೈಸ್ನ ಕಳೆದ್ರೆ, ಓಕೆ, ನಮಗೇನು ಬರುತ್ತೆ? ಪ್ರಾಫಿಟ್. ಆಲ್ರೆಡಿ ಪ್ರಾಫಿಟ್ ಅಂತಲೇ ಹೇಳಿದ್ದಾರೆ ಅವರು, ಪ್ರಾಫಿಟ್ ಪರ್ಸೆಂಟೇಜ್ ಅಂತೇಳಿ, ಹಾಗಾಗಿ ಪ್ರಾಫಿಟ್ ಬರುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 168, 140 ಇಸ್ ದ ಕಾಸ್ಟ್ ಪ್ರೈಸ್. ಇಫ್ ಯು ಡೂ ದ ಡಿಫ್ರೆನ್ಸ್, 168ಅಲ್ಲಿ 140 ಹೋದರೆ ಎಷ್ಟು ಬರುತ್ತೆ? 28. Now you have to find out the percentage profit. Percentage profit formula is profit divided by cost price into 100. So for profit is 28, cost price 140 into 100, right? If you take this is in a 7 4s, right? 7 2s, okay. 2 0 0 cancel, 2 1s 2 5s, 5 4s 20 is the right answer. Clear? Okay, you just write down. ಪದೇ ಪದೇ ಹೇಳ್ತಿದ್ದೀನಿ ನಾನು, ನೀವು ಕ್ವಶನ್ನ ಪಾಸ್ ಮಾಡಿ, ಓಕೆ. ವೆನ್ ಯು ಕಂಪ್ಲೀಟ್ ದ ಆನ್ಸರ್, I'll give 1 second time to pause the ವಿಡಿಯೋನ ಪಾಸ್ ಮಾಡಿ, you write down the answer, okay. So next question, find out the volume of a cube whose side is 1 meter. 1 meter ಸೈಡ್ ಇರ್ತಕ್ಕಂತಹ ಒಂದು ಕ್ಯೂಬ್ನ ಏನಿದೆ, ಒಂದು ಕ್ಯೂಬ್ ಇದೆ. ಈ ಕ್ಯೂಬ್ನ ನೀವೇನು ಫೈಂಡ್ ಔಟ್ ಮಾಡಬೇಕು? ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು, ಓಕೆ. ಸೊ ಇನ್ ಆರ್ಡರ್ ಟು ಫೈಂಡ್ ಔಟ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್
ವಾಲ್ಯೂಮ್ ಆಫ್ ಎ ಕ್ಯೂಬ್ ಫಾರ್ಮುಲಾ ಏನು ಎ ಕ್ಯೂಬ್, ವೇರ್ ಎ ಅಂತಕ್ಕಂಥದ್ದು ಏನು ಸೈಡ್. ಓಕೆ, ಇಲ್ಲಿ ನಿಮಗೆ ಸೈಡ್ ಎಷ್ಟು ಕೊಟ್ಟಾರೆ 1 ಮೀಟರ್. ಸೊ ವಾಲ್ಯೂಮ್ ಆಫ್ ದ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಎ ಕ್ಯೂಬ್, ಹಾಗಾಗಿ ಎಷ್ಟು ಬರುತ್ತೆ 1 ಕ್ಯೂಬ್, ದಟ್ ಈಸ್ ಈಕ್ವಲ್ಸ್ ಟು 1 ಮೀಟರ್ ಕ್ಯೂಬ್. ಬಿಕಾಸ್ ವಾಲ್ಯೂಮ್ ಇದೆ ಹಾಗಾಗಿ ನಮಗೆ ಮೀಟರ್ ಕ್ಯೂಬ್ ಬರುತ್ತೆ. ಈಗ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನು, ಕಮ್ ಟು ದ ಆಪ್ಷನ್ಸ್. ಆಪ್ಷನ್ ಎ ಕೊಟ್ಟಿದ್ದಾರೆ 10 to the power of 0 ಕ್ಯೂಬಿಕ್ ಮೀಟರ್ ಅಂತ ಕೊಟ್ಟರೆ, ಅಂದರೆ ಮೀಟರ್ ಕ್ಯೂಬ್ ಅಂತ ಕೊಟ್ಟಾರೆ. ವಾಟ್ ಈಸ್ ದಿಸ್ ಆನ್ಸರ್? 10 to the power of 0 ಅಂದರೆ ಅಗೇನ್ ಇಟ್ ಈಸ್ ದ ಆನ್ಸರ್ ಈಸ್ 1. ಓಕೆ, n to the power of 0 ಈಸ್ 1 ಆಲ್ವೇಸ್. ಓಕೆ, ಅದೇ ಥರ n to the power of 1 ಇದ್ದರೆ n ಬರುತ್ತೆ, ಅಂದರೆ ಇಲ್ಲಿ 10 to the power of 1 ಇದ್ದರೆ 10 ಬರುತ್ತೆ, 10 to the power of 0 ಇದ್ದರೆ ಆನ್ಸರ್ ಈಸ್ 1. ಓಕೆ, ಸೊ ದಿಸ್ ಈಸ್ 1, ನಮ್ಗೆ ಬಂದಿರ್ತಕ್ಕಂಥ ಆನ್ಸರ್ 1, ಹಾಗಾಗಿ ಇದು ಕೂಡ ಕರೆಕ್ಟು. ಸಪೋಸ್ ಇಫ್ ಯು ಟೇಕ್ ಬಿ 10 to the power of 6 ಏನು ಕೊಟ್ಟರೆ ಅವರು ಸೆಂಟಿಮೀಟ್ರ್ ಕ್ಯೂಬ್ ಕೊಟ್ಟರೆ, ಏನು ಕೊಟ್ಟರೆ ಸೆಂಟಿಮೀಟ್ರ್ ಕ್ಯೂಬ್ ಕೊಟ್ಟರೆ. ಇಲ್ಲಿ ನಮಗೆ ವಿ ಶುಡ್ ನೋ 1 ಮೀಟರ್ ಈಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ಓಕೆ, 100 ಸೆಂಟಿಮೀಟರ್ ನಮಗೆ ಗೊತ್ತಿದೆ. 100 ಸೆಂಟಿಮೀಟರ್ ಅಂದರೆ ಏನು 10 ಸ್ಕ್ವೇರ್, ರೈಟ್. ಸೊ ಇಲ್ಲಿ ನಮಗೆ 10 ಸ್ಕ್ವೇರ್ ಅಂತ ಗೊತ್ತಿದೆ. ಇದನ್ನು ನಾವು ಯಾವುದು ಕನ್ವರ್ಟ್ ಮಾಡ್ತಾ ಇದ್ದೀವಿ ಇವಾಗ, ಕ್ಯೂಬಿಕ್ ಮೀಟ್ರಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಈ 1 ಮೀಟರ್ ಕ್ಯೂಬ್ನ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, 10 ಸ್ಕ್ವೇರ್ ಟು ದ ಪವರ್ ಆಫ್ ಕ್ಯೂಬ್ ಬರ್ಕೊತೀವಿ. ಸೊ ಆಗೇನಾಗುತ್ತೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ n to the power of m ಹೋಲ್ ಟು ದ ಪವರ್ ಆಫ್ n. ಸೊ ಇದು ಫಾರ್ಮುಲಾ ಏನಾಗುತ್ತೆ, n to the power of m ಇಂಟು n ಆಗುತ್ತೆ. ಅವಾಗ ಏನಾಗುತ್ತೆ 10 to the power of 6 ಸೆಂಟಿಮೀಟರ್ ಕ್ಯೂಬ್. ಹಾಗಾಗಿ ಆಪ್ಷನ್ ಬಿ ಈಸ್ ಆಲ್ಸೋ ರೈಟ್ ಆನ್ಸರ್. ಅಗೇನ್ ನೀವೇನಾದರೂ ಮೀಟರ್ನ ಇಫ್ ಯು ವಾಂಟ್ ಟು ಕನ್ವರ್ಟ್ ಇಟ್ ಇಂಟು ಕಿಲೋಮೀಟರ್, ಟ್ರೈ ಟು ಕನ್ವರ್ಟ್ ಇಂಟು ಕಿಲೋಮೀಟರ್ ಕನ್ವರ್ಟ್ ಮಾಡಬೇಕಂದ್ರೆ ಏನಾಗುತ್ತೆ 1/1000 ಕಿಲೋಮೀಟರ್ ಆಗುತ್ತೆ. ವೈ? ಬಿಕಾಸ್ 1 ಕಿಲೋಮೀಟರ್ ಈಸ್ ಈಕ್ವಲ್ಸ್ ಟು 1000 ಮೀಟರ್, ರೈಟ್. ಸೊ ಹಾಗಾಗಿ ಇಲ್ಲಿ ಏನಾಯ್ತು, ಅಗೇನ್ ಇಫ್ ಯು ಟೇಕ್ ಇನ್ ಅ ಕಿಲೋಮೀಟರ್ ಫಾರ್ಮ್ ಅಂದರೆ ಏನಾಗುತ್ತೆ ಅವಾಗ 10 to the power of 1000 ಹೆಂಗೆ ಬರ್ಕೊತೀವಿ 10 ಕ್ಯೂಬ್ ಅಂತ ಬರ್ಕೊತೀವಿ ಇಂಟು m. ಸೊ ಇದನ್ನು ನಾವೀಗ ಕನ್ವರ್ಟ್ ಮಾಡಬೇಕು, ಅಂದರೆ 1/10 to the power of 3 ಯಾವುದಕ್ಕೆ ಕನ್ವರ್ಟ್ ಮಾಡ್ತಿದ್ವಿ, ಕ್ಯೂಬ್ಗೆ ಕನ್ವರ್ಟ್ ಮಾಡ್ತಿದ್ವಿ. ಸೊ ದಟ್ ಈಸ್ ಈಕ್ವಲ್ ಟು 1/, ಅಗೇನ್ ಇಫ್ ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ 10 to the power of m ಹೋಲ್ ಟು ದ ಪವರ್ ಆಫ್ n. ಓಕೆ, mn ಆಗುತ್ತೆ. ಅವಾಗ 3 3s 9. ಸೊ ಇದು ಡಿನಾಮಿನೇಟ್ರಲ್ಲಿದೆ. ಡಿನಾಮಿನೇಟ್ರಲ್ಲಿ ಇಫ್ ಯು ವಾಂಟ್ ಟು ಟೇಕ್ ಇಟ್ ಟು ದ ನ್ಯೂಮರೇಟರ್, ಅಂದರೆ ನ್ಯೂಮರೇಟರ್ ತೊಗೊತೀರ ಅಂದರೆ ಹೆಂಗೆ ಬರ್ಕೊತೀರಿ ಇದನ್ನ 10 to the power of -9. ಸಿಂಬಲ್ ಏನಿದು ಕಿಲೋಮೀಟರ್ ಕ್ಯೂಬ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಆಲ್ಸೋ ರೈಟ್ ಆನ್ಸರ್. ಹಾಗಾಗಿ ನಮ್ಗೆ ಕೊಟ್ಟಿರ್ತಕ್ಕಂತಹ ಎಲ್ಲ ಆಪ್ಷನ್ಸು ಕೂಡ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಸೊ ಯು ಗೋ ಟು ದ ನೆಕ್ಸ್ಟ್ ಕ್ವಶನ್. ಫೈಂಡ್ ಔಟ್ ದ ಏನು ಕೊಟ್ಟಿದ್ದಾರೆ ಕ್ವಶನು, ಸ್ಕ್ವೇರ್ ರೂಟ್ ಆಫ್ 225 ಡಿವೈಡೆಡ್ ಬೈ 218. ಸೊ ನಮ್ಗೆ ಅದಕ್ಕೆ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಅಪ್ ಟು 25 ಯು ಶುಡ್ ನೋ ದ ಸ್ಕ್ವೇರ್ಸ್. ಸೊ 225 ಅಂತಕ್ಕಂಥದ್ದು 15ಗೆ ಸ್ಕ್ವೇರು, ಹಾಗೆ 289 ಅಂತಕ್ಕಂಥದ್ದು 17ಗೆ ಸ್ಕ್ವೇರ್. ಸೊ ಆಪ್ಷನ್ 15/17 is the right answer. Clear? We'll go to next question. See, when the length of a shadow of a pillar is equal to its height at the source, okay, then the elevation at the source site ಅಂದರೆ ಏನು? ಓಕೆ, ವೆನ್ ದ ಲೆಂತ್ ಆಫ್ ದ ಶ್ಯಾಡೋ ಅಂದರೆ ಒಬ್ಬ ಮನುಷ್ಯ ಇಲ್ಲಿ ನಿಂತಿದೆ ಅಂದ್ಕೊಳ್ಳಿ. ಓಕೆ, ದೇರ್ ಇಸ್ ಎ ಶ್ಯಾಡೋ ಬಿದ್ದಿದೆ, ಒಂದು ನೆರಳು ಬಿದ್ದಿದೆ. ಓಕೆ, ಅದೇನಾಗಿದೆ, ದ ಶ್ಯಾಡೋ ಆಫ್ ದ ಪಿಲ್ಲರ್ ಈಸ್ ಈಕ್ವಲ್ ಟು ಇಟ್ಸ್ ಹೈಟ್. ಇದು ಎಷ್ಟು ಹೈಟ್ ಇದೆನೋ ಇದು ಕೂಡ ಅಷ್ಟೇ ಲೆಂತು ಶ್ಯಾಡೋ ಬಿದ್ದಿದೆ. ಹಾಗಾಗಿ ದ ಎಲಿವೇಶನ್ ಅಂದರೆ ಏನು, ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. ಏನು ಫೈಂಡ್ ಔಟ್ ಮಾಡಬೇಕು? ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. ದಿಸ್ ಆ್ಯಂಗಲ್ ಎಷ್ಟಿದೆ ಅಂತ ಹೇಳಿ ಸೋರ್ಸ್ ಪಾಯಿಂಟಿಂದ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಸೋರ್ಸ್ ಪಾಯಿಂಟಿಂದ ಆ್ಯಂಗಲ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಬಿಕಾಸ್ ಫಸ್ಟ್ ಥಿಂಗ್ ಇಟ್ ಈಸ್ ಎ 90 degree ಹಿಯರ್. ಓಕೆ, ಆ್ಯಂಡ್ ಇಫ್ ದೆರ್ ಆರ್ 2 sides ಆರ್ ಈಕ್ವಲ್ ಅಂದರೆ 2 ಬಾಹುಗಳು ಸಮವಾಗಿದ್ದರೆ ಇದನ್ನು ನಾವು ಕನ್ನಡದಲ್ಲಿ ಏನು ಕರಿತೀವಿ, ಸಮದ್ವಿಬಾಹು ತ್ರಿಭುಜ, ಅಥವಾ ಇದನ್ನು ರೈಟ್ ಆ್ಯಂಗಲ್ ಐಸೋಸಿಲಸ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಐಸೋಸಿಲಸ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಇಂದ ಐಸೋಸಿಲಸ್ ರೈಟ್ ಆ್ಯಂಗಲ್ ಐಸೋಸಿಲಸ್ ಟ್ರಯಾಂಗಲಲ್ಲಿ ಏನಾಯ್ತು, ಇವಾಗ ಇದು 90 degree ಇದೆ. ಹಾಗಾಗಿ ಇವೆರಡು ಆ್ಯಂಗಲ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಂದರೆ ಏನಾಗುತ್ತೆ ಅವಾಗ ನಮಗೆ
ಸೊ ಟೋಟಲ್ ಇನ್ಸೈಡ್ ಆ್ಯಂಗಲ್ ಆಫ್ ಟ್ರಯಾಂಗಲ್ ಎಷ್ಟಿರುತ್ತೆ? ಇನ್ಸೈಡ್ ಆ್ಯಂಗಲ್ ಆಫ್ ಟ್ರಯಾಂಗಲ್ ಇಟ್ ವಿಲ್ ಬಿ 180 ಡಿಗ್ರಿ ಇರುತ್ತೆ. ಅದರಲ್ಲಿ 90 ಡಿಗ್ರಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 90 ಬರುತ್ತೆ. ಇದನ್ನು 2 ಪಾರ್ಟ್ಸ್ ಮಾಡಬೇಕು, ಯಾಕಂದರೆ ಎರಡೂ ಕೂಡ ನಮಗೆ ಈಕ್ವಲ್ ಇರುತ್ತೆ ಆ್ಯಂಗಲ್ಸು. ಹಾಗಾಗಿ ಇದು ಎಷ್ಟು ಬರುತ್ತೆ ಆನ್ಸರು? 2 1s 2 45s. ಸೊ ಹಾಗಾಗಿ 45 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಫ್ರೆಂಡ್ಸ್? ಓಕೆ, ನೆಕ್ಸ್ಟ್. So this is the what is given. Find out the value of x in a given expression. ಏನು ಕೊಟ್ಟಿದ್ದಾನೆ? x square minus 16x plus 63 is equals to 0. ಇದನ್ನು ನಾವು ಯಾವುದರಲ್ಲಿ ಬರ್ಕೋಬೇಕು? ಇದನ್ನು ಫ್ಯಾಕ್ಟರ್ಸ್ ಮಾಡಬೇಕು. ಓಕೆ, ಫ್ಯಾಕ್ಟರ್ಸ್ ಮಾಡಿದ್ರೆ ಹೆಂಗಿರಬೇಕು ಅಂದರೆ 63ನ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು, ರೈಟ್? ಆ ಫ್ಯಾಕ್ಟರ್ಸ್ನ ಆ್ಯಡ್ ಮಾಡಿದರೆ ನಮಗೆ 16 ಬರಬೇಕು, ಮಲ್ಟಿಪ್ಲೈ ಮಾಡಿದರೆ 63 ಬರಬೇಕು. ವಿ ನೋ ದ ಫ್ಯಾಕ್ಟರ್ಸ್, ಇಟ್ ಈಸ್ 9 into 7. ಹಾಗಾಗಿ ಇಲ್ಲೇನಾಯಿತು? ಎಕ್ಸ್ ಸ್ಕ್ವೇರ್ ಮೈನಸ್ 9x ಮೈನಸ್ 7x ಪ್ಲಸ್ 63 ಇಸ್ ಈಕ್ವಲ್ಸ್ ಟು 0. ಇವೆರಡರಲ್ಲಿ ಏನು ಕಾಮನ್ ಇದೆ? ಎಕ್ಸ್ ವಿಲ್ ಗೆಟ್ ಎಕ್ಸ್ ಮೈನಸ್ 9 ಆಸ್ ದ ರಿಮೈನಿಂಗ್. ಇಲ್ಲಿ ಮೈನಸ್ 7 ಕಾಮನ್ ಇದೆ, ಹಾಗಾಗಿ ಇಲ್ಲಿ ಕೂಡ ಎಕ್ಸ್ ಮೈನಸ್ 9 ಕಾಮನ್ ಇದೆ. ಓಕೆ, ನೆಕ್ಸ್ಟ್ ಇವಾಗ ಎಕ್ಸ್ ಮೈನಸ್ 9 is equals to 0, one factor. Again x minus 7 is equals to 0, another factor. Again ಆಗುತ್ತೆ ಇಲ್ಲಿ x is equals to 9 and x is equals to 7. So x is equals to 9 and x is equals to 7 is the right answer. That is option D is the right answer. Clear? Okay. See next question. The next question is based on the average. Okay, average base ಮೇಲೆ ಇದೆ. So a cricketer has completed 14 innings and his average is 13 runs, and how many runs must he make in next innings so has to rise his average to 32 ಅಂತ ಕೇಳ್ತಾನೆ. ಅಂದರೆ ಏನಂದರೆ ಒಬ್ಬ ಕ್ರಿಕೆಟರ್ ಇದ್ದಾನೆ, ಅವನು 14 ಇನ್ನಿಂಗ್ಸ್ ಆಡಿದ್ದಾನೆ. ಓಕೆ, 14 ಇನ್ನಿಂಗ್ಸ್ ಆಡಿದ್ದಾನೆ. ಅದರಲ್ಲಿ ಅವನ ಆವ್ರೇಜ್ ಎಷ್ಟಿದೆ? 30. ಓಕೆ, ಹಾಗೆ ನೆಕ್ಸ್ಟ್ ಇನ್ನಿಂಗ್ಸ್ ಆಡ್ತಾನೆ ಅಂದರೆ 15th ಇನ್ನಿಂಗ್ಸಲ್ಲಿ ಅವನದು ಅವರೇಜ್ ಎಷ್ಟಾಗಬೇಕು? 32 ಆಗಬೇಕು. ಹಾಗಿದ್ದರೆ ಇಲ್ಲಿ ಈ ಇನ್ನಿಂಗ್ಸಲ್ಲಿ ಅವನು ಎಷ್ಟು ರನ್ನ ಸ್ಕೋರ್ ಮಾಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಓಕೆ, ವಿ ನೋ ದ ಫಾರ್ಮುಲಾ ಫಾರ್ ಅವರೇಜ್ ಏನಿದೆ? ಫಾರ್ಮುಲಾ ಏನು ಹೇಳುತ್ತೆ? ಸಮ್ ಆಫ್ ದ ನಂಬರ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಅಂತಕ್ಕಂಥದ್ದು ಫಾರ್ಮುಲಾ ಇದೆ. ಇಲ್ಲಿ ನಮಗೆ ಫಸ್ಟ್ ಇದರಲ್ಲಿ ಸಮ್ಮನ್ನು ಫೈಂಡ್ ಔಟ್ ಮಾಡಿ, ಅಂದರೆ ಟೋಟಲ್ ರನ್ಸ್ ಎಷ್ಟು ಬರುತ್ತೆ 14 ಇನ್ನಿಂಗ್ಸಲ್ಲಿ ಅಂತಂದರೆ ನಾವು ಹೇಗೆ ಮಾಡ್ತೀವಿ? 14 into 30, ರೈಟ್? 14 into 30 ಮಾಡಿ. ಓಕೆ, 14 3s 42, 420 ರನ್ಸ್ ಆಯಿತು. ಅಂದರೆ 14 ಇನ್ನಿಂಗ್ಸಲ್ಲಿ 420 ರನ್ಸ್ನ ಅವ ಸ್ಕೋರ್ ಮಾಡಿದ್ದಾನೆ. ಓಕೆ, ನೆಕ್ಸ್ಟ್ ಇನ್ನು 15th ಇನ್ನಿಂಗ್ಸಲ್ಲಿ ಎಷ್ಟು ರನ್ಸ್ ಸ್ಕೋರ್ ಮಾಡಿದರೆ ಆವ್ರೇಜ್ ಆಗುತ್ತೆ ಅಂತ ಹೇಳಿದರೆ, ಬಟ್ ಇಲ್ಲಿ ಆವ್ರೇಜ್ ಕೊಟ್ಟಿದ್ದಾರೆ, ದಟ್ ಈಸ್ 32 ಆಗುತ್ತೆ. ಸೊ ಟೋಟಲ್ 15 ಇನ್ನಿಂಗ್ಸಲ್ಲಿ 32 ರನ್ಸ್ ಆವ್ರೇಜ್ ತೆಗಿಬೇಕು ಅಂತಂದರೆ ತೆಗೆದ್ರೆ ಇನ್ ಕೇಸ್ ಎಷ್ಟು ಸ್ಕೋರ್ ಆಗುತ್ತೆ ಅವಾಗೆ? 15 into 32 ಮಾಡಿ. ಸೊ 15 3s 45, 450, 15 2s 30, it is 480 runs. It is 480 runs. This is the multiplication. So how to do the fast multiplication? ಫಾಸ್ಟ್ ಮಲ್ಟಿಪ್ಲಿಕೇಷನಲ್ಲಿ ನಾನು ನಿಮಗೆ ಈ ಥರ ಇದ್ದಾಗೆ ಯಾವ ಥರ ಫಾಸ್ಟಾಗಿ ಮಲ್ಟಿಪ್ಲೈ ಮಾಡಬೇಕು ಅಂತೇಳಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಕ್ಯಾನ್ ವಾಚ್ ದೋಸ್ ವೀಡಿಯೋಸ್, ರೈಟ್? ಸೊ ಈಗ 480 ಬಂತು ಅದಕ್ಕೆ 15 ಇನ್ನಿಂಗ್ಸ್ಗೆ. ಸೊ 15 ಇನ್ನಿಂಗ್ಸಲ್ಲಿ 480 ರನ್ಸ್ ಹೊಡೆದಿದ್ದಾನೆ, 14 ಇನ್ನಿಂಗ್ಸಲ್ಲಿ 420 ರನ್ಸ್ ಹೊಡೆದಿದ್ದಾನೆ. ಸೊ ಇದಕ್ಕೆ ಡಿಫ್ರೆನ್ಸ್ ತೆಗೆದ್ರೆ ನಮಗೆ ಬರ್ತಕ್ಕಂಥದ್ದು ಏನು? 15th ಇನ್ನಿಂಗ್ಸಲ್ಲಿ ಅವನು ಮಾಡಿರ್ತಕ್ಕಂತಹ ಸ್ಕೋರು. ಓಕೆ, 480 ಮೈನಸ್ 20 ಮಾಡಿದ್ರೆ ಎಷ್ಟು ಬರುತ್ತೆ? 60. ಸೊ ಅವ್ನು ಲಾಸ್ಟ್ 15th ಮ್ಯಾಚಲ್ಲಿ 60 ರನ್ ಏನಾದರೂ ಹೊಡೆದ್ರೆ ನಮಗೇನಾಗುತ್ತೆ? ಆವ್ರೇಜ್ ಅಂತಕ್ಕಂಥದ್ದು ಎಷ್ಟಾಗುತ್ತೆ? 32 ಆಗುತ್ತೆ. ಓಕೆ, ಕ್ಲಿಯರ್ ಫ್ರೆಂಡ್ಸ್? ಓಕೆ, ಇನ್ ದಿಸ್ ಟುಡೇಸ್ ಕ್ಲಾಸ್ ಐ ವಿಲ್ ಸ್ಟಾಪ್ ಹಿಯರ್. ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಟಿನ್ಯೂ. ಓಕೆ, ಥ್ಯಾಂಕ್ ಯು.